ಫ್ರೆಂಡ್ಸ್, ನೀವು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಾವು 13th ಫೆಬ್ರವರಿ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿ ಈಗ 200 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೋತಾ ಇದೆ. ಹಾಗೂ ಬ್ಯಾಂಕ್ ನಿಫ್ಟಿ ಇಲ್ಲಿ ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಮಾಡ್ತಾ ಇದೆ. ಸೊ ಡಬಲ್ ಬಾಟಮ್ ಅಂತಂದ್ರೆ ಪ್ರೀವಿಯಸ್ ಲೋಕ್ಕಿಂತ ಸ್ವಲ್ಪ ಮೇಲೆ ಸಪೋರ್ಟ್ ತಗೊಂಡು ರಿವರ್ಸಲ್ ಕಾಣಿಸೋದು. ಸೊ ಬ್ಯಾಂಕ್ ನಿಫ್ಟಿ ಅದೇ ರೀತಿ ಫಾರ್ಮೇಶನ್ ಇಲ್ಲಿ ಮಾಡಿತ್ತು. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಡಬಲ್ ಬಾಟಮ್ ಫಾರ್ಮೇಶನ್ ಆಗೋ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಸೊ ಆಗ ಬ್ಯಾಂಕ್ ನಿಫ್ಟಿ 44,700 ಹತ್ರ ಇತ್ತು. ಸೊ 44,700 ಇಂದ ಬ್ಯಾಂಕ್ ನಿಫ್ಟಿ ಆಲ್ರೆಡಿ 2,500 ಪಾಯಿಂಟ್ಸ್ ರಿಕವರಿ ಕಂಡು ಇವತ್ತಿನ ದಿನ ಅದು 20th ಫೆಬ್ರವರಿ ಕ್ಲೋಸಿಂಗ್ ಕಂಡಿರೋದು 47,094 ಹತ್ರ. ಹಾಗೂ ಬ್ಯಾಂಕ್ ನಿಫ್ಟಿಗೆ ಡಬಲ್ ಬಾಟಮ್ ಸೆಕೆಂಡ್ ಕನ್ಫರ್ಮೇಶನ್ ಸಿಗೋದು ಅದರ ನೆಕ್ ಲೈನ್ ನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಆಗೋದು. ಸೊ ಬ್ಯಾಂಕ್ ನಿಫ್ಟಿ ನೆಕ್ ಲೈನ್ ಕ್ರಾಸ್ ಆಗಿರೋದು ಈ ಲೆವೆಲ್ ಬಂದು 46,900 ಇಂದ 47,000 ಹತ್ರ. ಸೊ ಈ ಲೆವೆಲ್ ನ ಕ್ರಾಸ್ ಆಗಿ ಬ್ಯಾಂಕ್ ನಿಫ್ಟಿ 47,094 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಸ್ಮಾಲ್ ರೆಸಿಸ್ಟೆನ್ಸ್ ಅದು ಈ ಲೆವೆಲ್ ಅಲ್ಲಿ 47,200 ಹತ್ರ ಇದೆ. ಸೊ ಇದನ್ನ ಕ್ರಾಸ್ ಆಗ್ತಿದ್ದಂಗೆ ಬ್ಯಾಂಕ್ ನಿಫ್ಟಿಗೆ ಮೇಲೆ 48,000 ವರೆಗೂ ಯಾವುದೇ ರೆಸಿಸ್ಟೆನ್ಸ್ ಈಗ ಕಾಣಿಸ್ತಾ ಇಲ್ಲ. ಸೊ ಈ ಮೂಮೆಂಟಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ 48,000 ಇಂದ 48,200 ವರೆಗೆ ಬರ್ಬೋದಾಗುತ್ತೆ. ಇದು ಟೆಕ್ನಿಕಲ್ ಪ್ರಕಾರ. ಇನ್ನು ನಾವು ನಿಫ್ಟಿನ ಚೆಕ್ ಮಾಡಿದ್ರೆ ನಿಫ್ಟಿ ಮತ್ತೊಂದು ಬಾರಿ ತನ್ನ ರೀಸೆಂಟ್ ಲೈಫ್ ಟೈಮ್ ಐ 21,184 ನ ಕ್ರಾಸ್ ಆಗಿ ಈಗ 22,196 ಹತ್ರ ಬಂದಿದೆ. ಹಾಗೂ ನ್ಯೂ ಲೈಫ್ ಟೈಮ್ ಹೈ ಬಂದು 22,215 ಬರ್ತಾ ಇದೆ. ಸೊ ಈ ಕ್ಲೋಸಿಂಗ್ ನಂತರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಬುಧವಾರ ದಿನ ಅದು 21st ಫೆಬ್ರವರಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಈ ಮೂಮೆಂಟಮ್ ಕಂಟಿನ್ಯೂ ಆಗುತ್ತಾ? ಇನ್ ಕಂಟಿನ್ಯೂ ಆದ್ರೆ ನಿಫ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಯಾವ್ದಾಗುತ್ತೆ? ಹಾಗೂ ಬ್ಯಾಂಕ್ ನಿಫ್ಟಿ ನಮ್ಮ ಟಾರ್ಗೆಟ್ 48,200 ವರೆಗೆ ಬಂದು ನಿಲ್ಲುತ್ತಾ ಅಂತ ನಾವು ನೋಡೋದಕ್ಕಾಗಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ಚೆಕ್ ಮಾಡಿದ್ರೆ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಈಗ 16 ಹತ್ರನೇ ಇದೆ ನಿನ್ನೆ ಲೆವೆಲ್ ಅಲ್ಲಿ. ಅಲ್ಲಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಹಾಗೂ ಇತರೆ ಪ್ಯಾರಾಮೀಟರ್ಸ್ ಗಳು ಎಲ್ಲ ನಿನ್ನೆ ಲೆವೆಲ್ ಅಲ್ಲಿ ಇದಾವೆ. ಇನ್ನು US ಮಾರ್ಕೆಟ್ 3 ದಿನಗಳ ಹಾಲಿಡೇ ನಂತರ 20th ಫೆಬ್ರವರಿ ಇವತ್ತಿನ ದಿನ ಓಪನ್ ಆಗುತ್ತೆ. ಇನ್ನು US ಮಾರ್ಕೆಟ್ ಓಪನ್ ಆಗಿ ಯಾವ ರೀತಿ ಮೂಮೆಂಟಮ್ ಕೊಡುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು US ಮಾರ್ಕೆಟ್ ಅಲ್ಲಿ ಏನಾದ್ರು ಕರೆಕ್ಷನ್ ಅಂತ ಇದ್ರೆ ಅದನ್ನ ಫಾಲೋ ಮಾಡಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಿಮಿಟೆಡ್ ಗ್ಯಾಪ್ ಡೌನ್ ಆಗುತ್ತೆ. ಅದೇ US ಮಾರ್ಕೆಟ್ ಅಲ್ಲಿ ಅಪ್ಪು ಅಂತ ಇದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ 21st ಫೆಬ್ರವರಿ ಒಂದು ಒಳ್ಳೆ ಗ್ಯಾಪ್ ಅಪ್ ನ ನಾವು ನೋಡಬಹುದು. ಸೊ ಈ ಪ್ಯಾರಾಮೀಟರ್ಸ್ ಗಳನ್ನ ಬಿಟ್ರೆ ಈಗ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs ಇದೆ, ಕಾಲ್ ಸೈಡ್ ಅಲ್ಲಿ 18 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ 1,01,000 21,100 ಹತ್ರ ಇನ್ನು ಇದಾರೆ ಕಾಲ್ ರೇಟರ್ಸ್. ಹಾಗೂ 1,14,000 ಓಪನ್ ಇಂಟ್ರೆಸ್ಟ್ 22,200 ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಇನ್ನು ನಿಫ್ಟಿ ಇದೇ ಲೆವೆಲ್ ಅಲ್ಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 22,100 ಹಾಗೂ 22,200 ಅಲ್ಲಿರೋ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ನಿಫ್ಟಿನಲ್ಲಿ ಒಂದು ಒಳ್ಳೆ ಅಪ್ಪು ಬಂದು ಅದು 22,300 ಅದ್ರ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಆಸ್ ಪರ್ ನಿಫ್ಟಿ ಕಾಲ್ ಸೈಡ್ ಆಪ್ಷನ್ ಚೈನ್. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,31,000 2200 ಹತ್ರ. ಹಾಗೂ ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,78,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿಗೆ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 22,100 ಹತ್ರನೇ ಮೊದಲನೇ ಸಪೋರ್ಟ್ ಇರುತ್ತೆ. ಅಲ್ಲಿಂದನೇ ನಿಫ್ಟಿ ರಿವರ್ಸ್ ಆಗ್ಬೋದು. ಇನ್ನು ಗ್ಲೋಬಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ಹೆಚ್ಚಿನ ಕರೆಕ್ಷನ್ ಬಂದು ನಿಫ್ಟಿ 22,000 ವರೆಗೆ ಬಂದ್ರೆ ಅಲ್ಲಿ ಮೇಜರ್ ಸಪೋರ್ಟ್ ಇರುತ್ತೆ. ಆ ಲೆವೆಲ್ ಇಂದ ಕೂಡ ನಿಫ್ಟಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 44 lakhs, ಕಾಲ್ ಸೈಡ್ ಅಲ್ಲಿ 28 lakhs. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ತುಂಬಾ ಬುಲಿಶ್ ಆಗಿ ಕಾಣಿಸ್ತಾ ಇದೆ ಪುಟ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ 1,70,000 ಓಪನ್ ಇಂಟ್ರೆಸ್ಟ್ 47,000 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ 48,000 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈಗ ಕ್ಲೋಸಿಂಗ್ 47,100 ಹತ್ರ ಬಂದಿರೋದಕ್ಕಾಗಿ ಈ ಲೆವೆಲ್ ಅಲ್ಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಬ್ಯಾಂಕ್ ನಿಫ್ಟಿಗೆ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಆ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ 47,500 ಹತ್ರ ಬಂದು ನಿಲ್ಬಹುದು. ಅಲ್ಲಿ ಕನ್ಸಾಲಿಡೇಷನ್ ಆಗಿ ಅಲ್ಲಿಂದ ಅಪ್ ಕಂಟಿನ್ಯೂ ಆದ್ರೆ 48,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ
ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,94,000 47,000 ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,37,000 ಬಿಲ್ಟ್ ಆಗಿರೋದು 46,500 ಹತ್ರ. ಹಾಗೂ ನಾವು ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,75,000 ಅದು 47,000 ಹತ್ರನೇ ಬಿಲ್ಟ್ ಆಗಿದ್ದಕ್ಕಾಗಿ ಸೊ ಬ್ಯಾಂಕ್ ನಿಫ್ಟಿಗೆ 47,000 ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಎಲ್ಲಿವರೆಗೆ 47,000 ಮೇಲೆ ಇರುತ್ತೆ ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಬುಲ್ಲಿಶ್ ಆಗಿ ಇರಬಹುದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಕ್ವಿಕ್ ಆಗಿ ಟ್ರೇಡಿಂಗ್ ವ್ಯೂಗೆ ಬರೋಣ. ಸೊ ನಾನು ಟ್ರೇಡಿಂಗ್ ವ್ಯೂ ಅಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ HDFC ಬ್ಯಾಂಕ್ ಬಗ್ಗೆ ಒಂದ್ಸರಿ ಹೇಳ್ತೀನಿ. ಸೊ ನಾವು HDFC ಬ್ಯಾಂಕ್ ಅಲ್ಲಿ ಅದರ ಕ್ವಾರ್ಟರ್ಲಿ ರಿಸಲ್ಟ್ ಬಂದ್ಮೇಲೆ ಏನು HDFC ಬ್ಯಾಂಕ್ ಇಲ್ಲಿ ಕರೆಕ್ಷನ್ ಆಗಕ್ಕೆ ಶುರು ಆಯ್ತು. ಆಗ ನಾವು ಡಿಸ್ಕಸ್ ಮಾಡಿದ್ವಿ HDFC ಬ್ಯಾಂಕ್ ಯಾವಾಗ ತನ್ನ 10-day ಮೂವಿಂಗ್ ಆವರೇಜ್ ಮೇಲೆ ಕ್ಲೋಸಿಂಗ್ ಕಾಣಿಸುತ್ತೆ ಅಲ್ಲಿಂದ ನಾವು HDFC ಬ್ಯಾಂಕ್ ಅಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಅಪ್ಪುನ ನೋಡ್ಬೋದು ಅಂತ. ಸೊ ಅದನ್ನ ಇಲ್ಲಿ ನೀವು ಗಮನಿಸಬಹುದು. HDFC ಬ್ಯಾಂಕ್ ತನ್ನ 10-day ಮೂವಿಂಗ್ ಆವರೇಜ್ ಈ ಬ್ಲೂ ಟ್ರೆಂಡ್ ಲೈನ್ ನ ಕ್ರಾಸ್ ಆಗಿ ಸಸ್ಟೈನ್ ಆದ್ಮೇಲೆ ಇಲ್ಲಿಂದ ಬಂದ ಅಪ್ ಮೂವ್ ತನ್ನ 20-day ಮೂವಿಂಗ್ ಆವರೇಜ್ ಕೂಡ ಕ್ರಾಸ್ ಆಗಿ ಕ್ಲೋಸಿಂಗ್ 1,453 ಹತ್ರ ಬಂದಿದೆ. ಇದರ ಸಪೋರ್ಟ್ ಇಂದಾನೆ 20th ಫೆಬ್ರವರಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅಪ್ಪನ್ನ ನೋಡಿದ್ವಿ. ಸೊ HDFC ಬ್ಯಾಂಕ್ ಗೆ ಈ ರೀತಿ ಮೂಮೆಂಟಮ್ ಗೆ ಮತ್ತೊಂದು ಕಾರಣ ಅಂತಂದ್ರೆ 19th ಫೆಬ್ರವರಿ ಇನ್ವೆಸ್ಟರ್ ಮೀಟ್ ಏನಾಗಿತ್ತು HDFC ಗ್ರೂಪ್ ನ ಅದರಿಂದ ಬಂದ ಔಟ್ಕಮ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಈ ರೀತಿ ಮೂಮೆಂಟಮ್ ಬರ್ತಾ ಇದೆ. ಸೊ ಇದು HDFC ಬ್ಯಾಂಕ್ ಬಗ್ಗೆ ಆಯ್ತು. ಏತಕ್ಕಂತಂದ್ರೆ HDFC ವೇಟೇಜ್ ನಿಫ್ಟಿನಲ್ಲಿ ಹೈಯೆಸ್ಟ್ ಆಗಿದೆ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 25% ವರೆಗೆ ಇರೋದಕ್ಕಾಗಿ ನಾವು HDFC ಬ್ಯಾಂಕ್ ಮೂಮೆಂಟಮ್ ನ ನೋಡ್ಲೇಬೇಕಾಗುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿ ಈಗ ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ನಿಫ್ಟಿ ಕ್ಲೋಸಿಂಗ್ 22,196 ಹತ್ರ ಬಂದಿದೆ. ಸೊ ನಾವು ಆಲ್ರೆಡಿ ಹೇಳಿದಂಗೆ ನಿಫ್ಟಿ ಹೈ ಮಾಡಿದ್ದು 22,215 ಹತ್ರ. ಸೊ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಥವಾ ಓಪನಿಂಗ್ ಇಂದಾನೆ 22,215 ಮೇಲೆ ಸಸ್ಟೈನ್ ಆದ್ರೆ ನಿಫ್ಟಿನಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಕೆಳಗಡೆ 50 ಪಾಯಿಂಟ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಅಪ್ ಮೂವ್ ನಿಫ್ಟಿಗೆ 22,300 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 22,350 ಇಂದ 400 ಲೆವೆಲ್ ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ 22,215 ಮೇಲೆ ಯಾವುದೇ ಲೆವೆಲ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಯಾವುದೇ ಕಾರಣಕ್ಕೂ ತಗೊಳ್ಳೋದು ಬೇಡ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ನಾವು ಯಾವುದೇ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಸೊ ಏನಾದ್ರೂ ಟ್ರೇಡಿಂಗ್ ಪೊಸಿಷನ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,094 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಸ್ಮಾಲ್ ಟೆಂಪರರಿ ರೆಸಿಸ್ಟೆನ್ಸ್ 47,200 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಥವಾ ಓಪನಿಂಗ್ ಇಂದಾನೆ 47,200 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಸುಲಭವಾಗಿ ನಮ್ಗೆ 48,000 ಇಂದ 48,200 ವರೆಗೆ ಬರುತ್ತೆ. ಸೊ 48,000 ಹತ್ರ ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸೈಡ್ ಅಲ್ಲಿ ಇರೋದು ಒಳ್ಳೇದು. ಇನ್ನು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಡೇಟಾ ಪ್ರಕಾರ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.